ಒಂದು ಸ್ಮಾರ್ಟ್ ಕ್ಲಾಸನ್ನು ಸೆಟಪ್ ಮಾಡಬೇಕು ಅಂತ ಅಂದರೆ ನಾವು ಮುಂಚೆ 20ರಿಂದ ಒಂದು 30,000 ರೂಪಾಯಿ ಖರ್ಚು ಮಾಡುವಂತಹ ಒಂದು ಪರಿಸ್ಥಿತಿ ಇತ್ತು. ಆದರೆ ಈಗ ಕಾಲ ಬದಲಾಗಿದೆ. ಈಗ ನಮಗೆ ಅತ್ಯಂತ ಕಡಿಮೆ ಬಜೆಟಲ್ಲಿ 5ರಿಂದ ಒಂದು 10,000 ರೂಪಾಯಿಗಳಲ್ಲಿ ನಮಗೆ ಒಳ್ಳೆ ಒಳ್ಳೆ ಪ್ರೊಜೆಕ್ಟರ್‌ಗಳು ಸಿಗುತ್ತೆ. ಆ ಒಂದು ಪ್ರೊಜೆಕ್ಟರ್‌ಗಳನ್ನು ಬಳಸ್ಕೊಂಡು ನಾವು ಮಕ್ಕಳಿಗೆ ಹಲವಾರು ಎಜುಕೇಷನಲ್ ರಿಲೇಟೆಡ್ ವಿಡಿಯೋಸ್ಗಳನ್ನು, ಪ್ರೆಸೆಂಟೇಷನ್ಸ್ಗಳನ್ನು, PDF ಫೈಲ್ಗಳನ್ನು ಮಕ್ಕಳಿಗೆ ನಾವು ಆರಾಮಾಗಿ ಈಸಿಯಾಗಿ ತೋರಿಸ್ಬೋದು. ಮಕ್ಕಳು ಕೂಡ ಇದನ್ನು ತುಂಬ ಎಂಜಾಯ್ ಮಾಡ್ತಾರೆ. ಇವತ್ತು ನಾನು ಆರ್ಡರ್ ಮಾಡಿರೋದು ಜಿಬ್ರಾನಿಕ್ಸ್ ಪಿಕ್ಸಾಪ್ಲೇ 63 ಅಂತ ಹೇಳಿ ಒಂದು ಪ್ರೊಜೆಕ್ಟರ್‌ಗಳನ್ನು ಆರ್ಡರ್ ಮಾಡಿದ್ದೀನಿ. ಈ ಒಂದು ಪ್ರೊಜೆಕ್ಟರನ್ನು ಈಗ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಡೂ ದಿ ಅನ್ಬಾಕ್ಸಿಂಗ್. ಈ ಒಂದು ಪ್ರೊಜೆಕ್ಟರು ತುಂಬ ಹ್ಯಾಂಡಿಯಾಗಿದೆ, ತುಂಬ ಪೋರ್ಟೇಬಲ್ ಆಗಿದೆ. ನಾವು ಆರಾಮಾಗಿ ಇದನ್ನು ಕ್ಯಾರಿ ಮಾಡಬಹುದು. ಇದರ ಒಂದು ವೇಟ್ ಕೂಡ ಅಷ್ಟೊಂದಿಲ್ಲ. ಮೇ ಬಿ 1 ಕೆಜಿ ಒಳಗಡೆ ಇದೆ ಅಂತ ಅನ್ಕೋತೀನಿ. ಸ್ಪೆಸಿಫಿಕ್ ಆಗಿ ಇದರ ವೇಟ್ ಎಷ್ಟಿದೆ ಅಂತ ಹೇಳಿ ಈ ಒಂದು ಬಾಕ್ಸ್ ಮೇಲೆ ಎಲ್ಲಿಯೂ ಕೂಡ ಮೆನ್ಷನ್ ಮಾಡಿಲ್ಲ. ತುಂಬ ಪೋರ್ಟೇಬಲ್ ಆಗಿದೆ. ತುಂಬ ಈಸಿಯಾಗಿ ನಾವು ಇದನ್ನು ಕ್ಯಾರಿ ಮಾಡ್ಬೋದು. ಈ ಒಂದು ಪ್ರೊಜೆಕ್ಟರ್ನ ನಾವು 200 ಡಿಗ್ರಿವರೆಗೂ ಇದನ್ನು ನಾವು ಟಿಲ್ಟ್ ಮಾಡ್ಬೋದು, ರೊಟೇಟ್ ಮಾಡಬಹುದು. ಈ ಒಂದು ಪ್ರೊಜೆಕ್ಟರಲ್ಲಿ ಆಂಡ್ರಾಯ್ಡ್ 12 OS ಇದೆ. ಈ ಒಂದು ಆಂಡ್ರಾಯ್ಡ್ 12 OSನ್ನು ಬಳಸ್ಕೊಂಡು ಈ ಒಂದು ಪ್ರೊಜೆಕ್ಟರ್ನ ನೀವು ಆಪ್ರೇಟ್ ಮಾಡಬಹುದು. ಈ ಒಂದು ಪ್ರೊಜೆಕ್ಟರಲ್ಲಿ ಡಸ್ಟ್ ಹೋಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಪ್ರೊಜೆಕ್ಟರ್ಗೆ ಆ ಲೆನ್ಸ್ಗೆ ಹಾಕೋದಕ್ಕೆ ಒಂದು ಲೆನ್ಸ್ ಕ್ಯಾಪ್ ಕೊಟ್ಟಿದ್ದಾರೆ. ಈ ಒಂದು ಲೆನ್ಸ್ ಕ್ಯಾಪನ್ನು ಹಾಕೋದ್ರ ಮುಖಾಂತರ ನಾವು ಒಳಗಡೆ ಡಸ್ಟ್ ಹೋಗದೇ ಇರೋ ಹಾಗೆ ನೋಡ್ಕೋಬಹುದು. ನೆಕ್ಸ್ಟು ಇದ್ರ ಜೊತೆ ಒಂದು HDMI ಕೇಬಲ್ ಬರುತ್ತೆ. ಈ ಒಂದು HDMI ಕೇಬಲ್ ಮುಖಾಂತರ ನೀವು ಲ್ಯಾಪ್ಟಾಪು ಅಥವಾ ಡೆಸ್ಕ್ಟಾಪ್ಗೆ ನೀವು ಕನೆಕ್ಷನ್ ಕೊಡಬಹುದು. ನೆಕ್ಸ್ಟು ಈ ಒಂದು ಪ್ರೊಜೆಕ್ಟರ್ನ ಆನ್ ಮಾಡೋದಕ್ಕೆ ಒಂದು ಪವರ್ ಕೇಬಲು, ನೆಕ್ಸ್ಟು ಒಂದು ರಿಮೋಟ್ ಕೊಟ್ಟಿದ್ದಾರೆ. ಈ ಒಂದು ಪ್ರೊಜೆಕ್ಟರ್ನ ರೆಸಲ್ಯೂಷನ್ ಎಷ್ಟಂತ ಅಂದರೆ 1080 ಪಿಕ್ಸೆಲ್ ರೆಸಲ್ಯೂಷನ್ ಈ ಒಂದು ಪ್ರೊಜೆಕ್ಟರ್ ನಮಗೆ ಕೊಡುತ್ತೆ. ಹಾಗೆ ಈ ಒಂದು ಪ್ರೊಜೆಕ್ಟರ್ನ ಒಂದು ಸ್ಕ್ರೀನ್ ಸೈಜ್ ಎಷ್ಟಿದೆ ಅಂತ ಅಂದರೆ 150 ಇಂಚುಗಳ ಒಂದು ಸ್ಕ್ರೀನ್ ಸೈಜ್ ಈ ಒಂದು ಪ್ರೊಜೆಕ್ಟರ್ ನಮಗೆ ಕೊಡುತ್ತೆ. ತುಂಬ ದೊಡ್ಡದಾದಂಥ ಒಂದು ಸ್ಕ್ರೀನ್ ಸೈಜ್ ಅಂತ ಹೇಳ್ಬೋದು. ಈ ಒಂದು ಪ್ರೊಜೆಕ್ಟ್ನ ಬ್ರೈಟ್ನೆಸ್ ಎಷ್ಟಿದೆ ಅಂತ ಅಂದರೆ 5000 ಲೂಮಿನಸ್ ಕೆಪಾಸಿಟಿ ಇರುವಂತಹ ಒಂದು ಪ್ರೊಜೆಕ್ಟರ್ ಇದು. ಅಂದರೆ ರೂಮಲ್ಲಿ ಸ್ವಲ್ಪ ಬೆಳಕಿದ್ರೂ ಕೂಡ ಡೀಸೆಂಟಾಗಿ ನಮಗೆ ಪಿಕ್ಚರ್ ಕಾಣುತ್ತೆ. ರೂಮಲ್ಲಿ ಜಾಸ್ತಿ ಕತ್ಲಿರಬೇಕು ಅಂತ ಏನಿಲ್ಲ, ಸ್ವಲ್ಪ ಬೆಳಕಿದ್ರೂ ಕೂಡ ನಮಗೆ ಡೀಸೆಂಟಾಗಿ ಪಿಕ್ಚರ್ ಕಾಣುತ್ತೆ. ಮಕ್ಕಳ ಹಾಡುಗಳು. 20ರಿಂದ 30,000 ರೂಪಾಯಿ ಖರ್ಚು ಮಾಡಿ ಕಾಸ್ಟ್ಲಿಯಾಗಿರ್ತಕ್ಕಂತಹ ಪ್ರೊಜೆಕ್ಟರ್ಗಳನ್ನು ತಗೊಳ್ಳೋ ಬದಲಿ ನಾವು ಕಡಿಮೆ ಬಜೆಟಲ್ಲಿ ಇಂತಹ ಒಂದು ಪ್ರೊಜೆಕ್ಟರ್ಗಳನ್ನು ಖರೀದಿ ಮಾಡಿ ಅದನ್ನು ಕ್ಲಾಸ್ ರೂಮಲ್ಲಿ ನಾವು ಉಪಯೋಗ ಮಾಡೋದನ್ನು ಕಲಿತ್ಕೊಂಡ್ರೆ ಮಕ್ಕಳಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಹಾಗೆಯೇ ನಮ್ಮ ಒಂದು ಟೆಕ್ನಿಕಲ್ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ತುಂಬ ಈಸಿಯಾಗಿ ಈ ಒಂದು ಪ್ರೊಜೆಕ್ಟರನ್ನು ಎಲ್ಲರೂ ಕೂಡ ಆರಾಮಾಗಿ ಈಸಿಯಾಗಿ ಇದನ್ನು ಬಳಸ್ಬೋದು. ಅಷ್ಟೊಂದು ಯೂಸರ್ ಫ್ರೆಂಡ್ಲಿ ಆದಂತಹ ಒಂದು ಪ್ರೊಜೆಕ್ಟರ್ ಇದು. ನಿಮಗೆ ಈ ಒಂದು ಪ್ರೊಜೆಕ್ಟರ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.